ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನಪ್ಪಾ ಅಂತಂದ್ರೆ, ಆಧಾರ್ ಆ್ಯಪ್ನಲ್ಲಿ ಹೊಸ ಅಪ್ಡೇಟ್ ಬಂದಿದೆ. ಸೊ ಈ ಒಂದು ವಿಡಿಯೋದಲ್ಲಿ ಆಧಾರ್ ಆ್ಯಪ್ನಲ್ಲಿ ನೀವು ಅಪ್ಡೇಟ್ ಮಾಡ್ಕೊಂಡ್ರೆ ಅಪ್ಲಿಕೇಶನ್ನಲ್ಲಿ ಏನಾದರೂ ಬಿಗ್ ಅಪ್ಡೇಟ್ ಇದೆಯಾ ಅಥವಾ ಸ್ಮಾಲ್ ಅಪ್ಡೇಟ್ ಇದೆಯಾ, ಏನಿದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಒಂದು ವೇಳೆ ಇದರಲ್ಲಿ ನೇಮ್ ಕರೆಕ್ಷನ್ ಮಾಡುವಂಥದ್ದು ಏನಾದರೂ ಅಪ್ಡೇಟ್ ಬಂದಿದೆಯಾ ಅಥವಾ ಇಮೇಲ್ ಐ ಡಿ ಅಪ್ಡೇಟ್ ಮಾಡಲಿಕ್ಕೆ ಏನಾದರೂ ಆಧಾರ್ ಅಪ್ಲಿಕೇಶನ್ನಲ್ಲಿ ಈ ಒಂದು ಹೊಸ ಆಪ್ಷನ್ ಎನೇಬಲ್ ಆಗಿದೆಯಾ ಅನ್ನೋದ್ರ ಬಗ್ಗೆ ನಾನು ಕೂಡ ಕ್ಯೂರಿಯಾಸಿಟಿ ಇದೆ. ಇನ್ನೂ ಕೂಡ ಅಪ್ಡೇಟ್ ಮಾಡಿಲ್ಲ. ಸೊ ನಾನು ಇಲ್ಲಿ ನಿಮಗೆ ಲೈವ್ ಆಗಿ ಅಪ್ಡೇಟನ್ನು ಮಾಡಿ ತೋರಿಸ್ತೀನಿ, ಸರಿನಾ? ಸೊ ಹಾಗಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಯಾರೆಲ್ಲ ಮೊದಲ ಬಾರಿ ನೋಡ್ತಾ ಇದ್ದೀರೋ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡ್ತಾ ಇರುವಂಥ ಉಪಯುಕ್ತ ಮಾಹಿತಿಗಳ ನೋಟಿಫಿಕೇಶನ್ ನಿಮಗೆ ನಿರಂತರವಾಗಿ ಬರ್ತಾ ಇರುತ್ತೆ. ಸೊ ಹಾಗಿದ್ರೆ ನಾನು ಇವಾಗ ನನ್ನ ಮೊಬೈಲ್ನಲ್ಲಿ ಸ್ಕ್ರೀನ್ ರೆಕಾರ್ಡಿಂಗನ್ನು ಆನ್ ಮಾಡಿಬಿಟ್ಟು ಏನು ಅಪ್ಡೇಟ್ ಬಂದಿದೆ ಅಂತೇಳಿ ಇನ್ಸ್ಟಾಲ್ ಮಾಡಿ ಚೆಕ್ ಮಾಡಿ ನೋಡೋಣ, ಸರಿನಾ? ಸ್ಕ್ರೀನ್ ರೆಕಾರ್ಡಿಂಗನ್ನು ಆನ್ ಮಾಡ್ಕೊಂಡಿದ್ದೇನೆ. ಆನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಲಾಗಿನ್ ಮಾಡ್ಕೊಳ್ಬೇಕಾಗತ್ತೆ ನಾವು ಮೊದಲು ಆಧಾರ್ ಆ್ಯಪನ್ನು ಲಾಗಿನ್ ಮಾಡ್ಕೊಂಡ ನಂತರ ಸ್ಕ್ರೋಲ್ ಅಪ್ ಮಾಡಿ ಇಲ್ಲಿ ಕೆಳಗಡೆ ಫೀಡ್ಬ್ಯಾಕ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ. ಏನಾದರೂ ಹೊಸ ಅಪ್ಡೇಟ್ ಬಂತಂದ್ರೆ ಆ ಫೀಡ್ಬ್ಯಾಕ್ ಅನ್ನೋ ಒಂದು ಆಪ್ಷನನ್ನು ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ನಾನು ಫೀಡ್ಬ್ಯಾಕ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡೆ. ಇದು ರೀಡೈರೆಕ್ಟ್ ಆಗಿಬಿಟ್ಟು ಪ್ಲೇಸ್ಟೋರಿಗೆ ಬಂದಿದೆ. ಸೊ ಇಲ್ಲಿ ಅನ್ಇನ್ಸ್ಟಾಲು ಮತ್ತು ಅಪ್ಡೇಟ್ ಎರಡು ಆಪ್ಷನ್ ತೋರಿಸ್ತಾ ಇದೆ. ಸೊ ಅದಕ್ಕಾಗಿ ಇಲ್ಲಿ ಅಪ್ಡೇಟ್ ಅನ್ನೋ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡಿ 694 KB ಅಷ್ಟು ಈ ಒಂದು ಹೊಸ ಅಪ್ಡೇಟ್ ಇದೆ, ಡೌನ್ಲೋಡ್ ಆಗಿದೆ. ಇವಾಗ ಇನ್ಸ್ಟಾಲ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಇನ್ಸ್ಟಾಲಿಂಗ್ ಕಂಪ್ಲೀಟ್ ಆದ ನಂತರ ಏನು ಅಪ್ಡೇಟ್ ಇದೆ ಅಂತ ಹೇಳಿ ನಾವು ಇಲ್ಲಿ ತಿಳ್ಕೊಬೇಕಾಗತ್ತೆ. ಸೊ ಈ ಒಂದು ಹೊಸ ಅಪ್ಡೇಟ್ನಲ್ಲಿ ಇಲ್ಲಿ ವಾಟ್ಸ್ ನ್ಯೂ ಅಂತ ಹೇಳಿ ಒಂದು ಲಾಸ್ಟ್ ಅಪ್ಡೇಟ್ 5th January 2026 ಬಂದಿರುವಂಥ ಅಪ್ಡೇಟು. ಸೊ ಇಲ್ಲಿ ಏರೋ ಕಾಣ್ತಾ ಇದೆ ನೋಡಿ, ಈ ಒಂದು ಏರೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಅಪ್ಡೇಟನ್ನು ಇನ್ಸ್ಟಾಲ್ ಮಾಡ್ಕೊಂಡಿರೋದ್ರಲ್ಲಿ ಏನು ಅಪ್ಡೇಟ್ ಬಂದಿದೆ ಅಪ್ಲಿಕೇಶನ್ನಲ್ಲಿ ಅಂತ ಅನ್ನೋದಕ್ಕಾಗಿ ಇಲ್ಲಿ ನಾವು ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾರೆ ಇವರು. ಈ ಒಂದು ಅಪ್ಲಿಕೇಶನ್ನಲ್ಲಿ ಏನು ಹೊಸದು ಇದೆ, ಯಾವುದರ ಬಗ್ಗೆ ಈ ಒಂದು ಅಪ್ಡೇಟ್ ಬಂದಿದೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ವಾಟ್ಸ್ ನ್ಯೂ ಅಂತ ಇದೆ ನೋಡಿ, ಡಿವೈಸ್ ರಿಜಿಸ್ಟ್ರೇಷನ್ ಇಶ್ಯೂ ಫಿಕ್ಸ್ ಅಂತ ಬಂದಿದೆ. ಸೊ ಈ ಒಂದು ಅಪ್ಡೇಟ್ನಲ್ಲಿ ಯಾವುದೇ ಥರ ನಾವು ಅಂದ್ಕೊಂಡ ಹಾಗೆ ನೇಮ್ ಕರೆಕ್ಷನ್ ಮಾಡುವಂಥ ಆಪ್ಷನ್ ಆಗಲಿ ಅಥವಾ ಇಮೇಲ್ ಐ ಡಿ ಎಡಿಟ್ ಮಾಡುವಂಥ ಆಪ್ಷನ್ ಆಗಲಿ ಅಥವಾ ಕರೆಕ್ಷನ್ ಮಾಡುವಂಥ ಆಪ್ಷನ್ ಆಗಲಿ ಎನೇಬಲ್ ಇಲ್ಲ. ಇವಾಗ ಯಾರಾದರೂ ನಿಮ್ಮ ಒಂದು ಮೊಬೈಲ್ನಲ್ಲಿ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಿಬಿಟ್ಟು ಫೇಸ್ ಅಥೆಂಟಿಫಿಕೇಷನ್ ಮುಖಾಂತರ ಲಾಗಿನ್ ಮಾಡ್ತಾ ಇರ್ತೀರಲ್ವ, ಸೊ ಅವಾಗ ಇಶ್ಯೂ ಇತ್ತು. ಸೊ ಲಾಗಿನ್ ಜಲ್ದಿ ಆಗ್ತಾ ಇದ್ದಿದ್ದಿಲ್ಲ. ಫೇಸ್ ಅನ್ಅಥೆಂಟಿಫಿಕೇಶನ್ ಅಂತ ಹೇಳಿ ಬರ್ತಾ ಇತ್ತು, ಫೇಸ್ ನಾಟ್ ಡಿಟೆಕ್ಷನ್ ಅಂತ ಹೇಳಿ ಬರ್ತಾ ಇತ್ತು. ಸೊ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿಬಿಟ್ಟು ಫೇಸ್ ಸ್ಕ್ಯಾನ್ ಮಾಡಿದ್ರು ಕೂಡ ಲಾಗಿನ್ ಆಗ್ತಾ ಇದ್ದಿಲ್ಲ. ಅಂಥ ಸಮಸ್ಯೆಗೆ ಇವಾಗ ಈ ಒಂದು ಅಪ್ಡೇಟ್ ಬಂದಿದೆ. ಸೊ ಇನ್ನು ಮುಂದೆ ಫೇಸ್ ಅಥೆಂಟಿಫಿಕೇಶನ್ ಮಾಡುವಾಗ ಅಥವಾ ರಿಜಿಸ್ಟ್ರೇಷನ್ ಮಾಡುವಾಗ ಏನೂ ಸಮಸ್ಯೆ ಆಗೋದಿಲ್ಲ. ಅದನ್ನು ಇವಾಗ ಈ ಒಂದು ಅಪ್ಡೇಟು ಫಿಕ್ಸ್ ಮಾಡಿದೆ ಅಂತ ಹೇಳಿ ಇಲ್ಲಿದೆ. ಸೊ ಇದರಲ್ಲಿ ಬೇರೆ ಏನೂ ಇಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಸೊ ಇಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಪಾಸ್ವರ್ಡ್ ಹಾಕಿಬಿಟ್ಟು ಲಾಗಿನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಆದರೂ ಕೂಡ ಒಂದು ಕ್ಯೂರಿಯಾಸಿಟಿ, ನೇಮ್ ಕರೆಕ್ಷನ್ ಏನಾದರೂ ಬಂದಿದೆಯಲ್ಲ ಅಂತೇಳಿ ಚೆಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಅಡ್ರೆಸ್ ಅಪ್ಡೇಟು ವರ್ಕ್ ಆಗ್ತಾ ಇದೆ, ಮೊಬೈಲ್ ನಂಬರು ವರ್ಕ್ ಆಗ್ತಾ ಇದೆ. ಸೊ ಇಲ್ಲಿ ನೇಮ್ ಕರೆಕ್ಷನ್ ಮೇಲೆ, ನೇಮ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದರೆ ಕಮಿಂಗ್ ಸೂನ್ ಅಂತೇಳಿ ತೋರಿಸ್ತಾ ಇದೆ. ಸೊ ಇದು ಇನ್ನೂ ಅಪ್ಡೇಟ್ ಬಂದಿಲ್ಲ. ಸೊ ಈ ಒಂದು ಅಪ್ಡೇಟ್ ಯೂಸಸ್ ಆಗುತ್ತೆ ಅಂತಂದರೆ ನಿಮ್ಮ ಮೊಬೈಲ್ನಲ್ಲಿ ಡಿವೈಸ್ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲಲ್ವಾ, ಅಂಥವರಿಗೆ ಈ ಒಂದು ಅಪ್ಡೇಟು, ಹೊಸದಾಗಿ ಬಂದಿರುವಂಥ ಅಪ್ಡೇಟು ಯೂಸಸ್ ಆಗುತ್ತೆ. ಸೊ ಹೊಸ ಅಪ್ಡೇಟ್ ಯಾವಾಗ ಬರುತ್ತಲ್ವ, ಅದರಲ್ಲಿ ನೇಮ್ ಕರೆಕ್ಷನ್ ಆಗಿರ್ಬೋದು ಅಥವಾ ಇಮೇಲ್ ಐ ಡಿ ಕರೆಕ್ಷನ್ ಆಗಿರ್ಬೋದು, ಅದನ್ನು ಅಪ್ಡೇಟ್ ಮಾಡುವಂಥ ಒಂದು ಹೊಸ ಅಪ್ಡೇಟು ಬಂತು ಅಂತಂದರೆ ನಾನು ಇಮಿಡಿಯೇಟ್ಲಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಈ ಒಂದು ಅಪ್ಲಿಕೇಶನ್ ಬಗ್ಗೆ ನಿಮಗೆ ಮಾಹಿತಿ ಏನಾದರೂ ಬೇಕಂತಂದರೆ, ಮೊಬೈಲ್ ನಂಬರ್ ಅಪ್ಡೇಟ್ ಮಾಡೋದಾಯಿತು ಅಥವಾ ಅಡ್ರೆಸ್ ಅಪ್ಡೇಟ್ ಮಾಡೋದಾಯ್ತು, ನಿಮಗೆ ಅದ್ರ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ನಾನು ಇಲ್ಲಿ ನಿಮಗೆ 2 ಥಂಬ್ನೇಲ್ಗಳನ್ನು ತೋರಿಸ್ತೇನೆ. ಸೊ ಆ ಒಂದು ವಿಡಿಯೋನ ನೋಡಿಬಿಟ್ಟು ನೀವು ಮೊಬೈಲ್ ನಂಬರ್ ಅಪ್ಡೇಟ್ ಮಾಡ್ಕೋಬೋದು ಮತ್ತು ಅಡ್ರೆಸ್ ಕೂಡ ಅಪ್ಡೇಟ್ ಮಾಡ್ಕೋಬೋದು. ಸೊ ಈ 2 ವಿಡಿಯೋದಲ್ಲಿ ಆ ಮಾಹಿತಿ ಇದೆ. ಇನ್ನು ನೆಕ್ಸ್ಟ್ ಬರುವಂಥ ಮಾಹಿತಿಗಳು ಈ ಒಂದು ಅಪ್ಲಿಕೇಶನ್ ಬಗ್ಗೆ ಹೊಸ ಅಪ್ಡೇಟ್ ಬಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಖಂಡಿತವಾಗಿ ತಿಳಿಸ್ಕೊಡ್ತೇನೆ. ಸೊ ನೆಕ್ಸ್ಟ್ ವಿಡಿಯೋ ಈ ಒಂದು ಮಾಹಿತಿ ಬಗ್ಗೆ ನಿಮಗೆ ನೋಟಿಫಿಕೇಶನ್ ಬೇಕು ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನೋಟಿಫಿಕೇಶನ್ ಬಟನ್ನ ಆನ್ ಮಾಡಿ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಈ ಮಾಹಿತಿ ತಮಗೆ ಉಪಯೋಗ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.